ನನ್ನ ಯೂಟ್ಯೂಬ್ ಶಿಷ್ಯರೊಂದಕ್ಕೆ ನನ್ನ ವಂದನೆಗಳು. ಸೊ ಟುಡೇ ಲೆಸನ್ ಆಸ್ಟ್ರಾಲಜಿ ಪ್ರೆಡಿಕ್ಷನ್ ನಂಬರ್ 1. ನೀವು ಹುಟ್ಟಿದಂಥ ದಿನಾಂಕ ಮತ್ತು ಟೈಮಿಂಗ್ನಲ್ಲಿ ನಿಮ್ಮ ಜಾತಕದಲ್ಲಿ ಚಂದ್ರಮ ಎಲ್ಲಿದ್ದಾನೆ ಅಂತ ನೋಡಬೇಕಾಗುತ್ತೆ. ಉದಾಹರಣೆ, ಇಲ್ಲಿ ಈ ಧನುಷ್ಯ ರಾಶಿಯಲ್ಲಿ ನಿಮ್ಮ ಚಂದ್ರಮ ಇದ್ದಾನೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಗುರು ಚಂದ್ರಮದಲ್ಲಿದ್ರೆ ಏನಾಗ್ತಾನೆ, 2ನೇ ಮನೆಯಲ್ಲಿದ್ರೇನು, 3ನೇ ಮನೆಯಲ್ಲಿದ್ರೇನು ಅನ್ನೋ ಭಾವಗಳೇನಿದಾವಲ್ಲ, ಈ ಮನೆಗಳ ಒಂದು ಎಫೆಕ್ಟ್, ಬೆನಿಫಿಟ್ ಅನ್ನ ಪ್ರತಿಯೊಂದು ನೋಡ್ತಾ ಹೋದಾಗ ನಿಮ್ಮ ಜಾತಕದ ಪ್ರೆಡಿಕ್ಷನ್ ಎಲ್ಲ ಗೊತ್ತಾಗುತ್ತೆ. ಸೊ ಬಹಳಷ್ಟು ಜನ ಫೇಕ್ ಇದು ಆಸ್ಟ್ರಾಲಜಿ ಅಂತ ಹೇಳ್ತಾರೆ. ಫೇಕು ಹೇಗೆ ಫೇಕು ಅಂದರೆ, ನೀವು ಹುಟ್ಟಿದ ದಿನಾಂಕ ಸಮಯ ಇಲ್ಲ ಅಂದರೆ ಫೇಕು. ನೀವು ನೋಡ್ಲಿಕ್ಕೆ ಹೋಗ್ಬೇಡಿ. ಯಾವ ಥರದ ಜ್ಯೋತಿಷ್ಯ ಶಾಸ್ತ್ರದ ಯಾವ ಲಗ್ನ ರಾಶಿ ಏನು ನೋಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗ ನಿಮ್ಮ ಪ್ರೆಡಿಕ್ಷನ್ ಸತ್ಯ ಆಗುತ್ತೆ ಅಂದರೆ, ನೀವು ಹುಟ್ಟಿದಾಗ ಚಂದ್ರಮ ಎಲ್ಲಿದ್ದಾನೆ ಆ ಸಿಚುವೇಶನ್ ನೋಡ್ತಾ ಹೋದ್ರೆ ಮಾತ್ರ ನಿಮ್ಮ ಆಸ್ಟ್ರಾಲಜಿ ಪ್ರೆಡಿಕ್ಷನ್ 100ಕ್ಕೆ 100 ಸತ್ಯ ಇದೆ. ಸೊ ಇದನ್ನ ಪ್ರತಿಯೊಂದು ಮನೆಗಳು, ಯಾವ ಮನೆಯಲ್ಲಿ ಕೂತಿದ್ದಾನೆ ನಿಮ್ಮ ಗ್ರಹ, ಪ್ಲಾನೆಟ್ ಎಲ್ಲಿ ಕೂತಿದೆ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರವಾಗಿದೆ. 1. 2ನೇದಾಗಿ ಇದ್ರ ಬಗ್ಗೆ ಡೀಪ್ ಆಗಿ ನೋಡ್ತಾ ಹೋದಾಗ, ಸೊ ನಿಮ್ಮ ಸ್ಪಿರಿಚುವಲ್ ಗ್ರೋತ್, ನೀವು ಆಧ್ಯಾತ್ಮದಲ್ಲಿದ್ದು ಒಂದು ದೇವರನ್ನ ನಾನು ನಂಬ್ತೀನಿ ಅನ್ನೋ ಒಂದು ಭರವಸೆ ಇಟ್ಕೊಂಡಿರ್ತೀರಲ್ವಾ, ನಿಮ್ಮ ಪ್ಲಾನೆಟ್ ಎಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ದೇವರನ್ನೇ ನಂಬಲ್ಲ, ನಾನು ನಂಬಲ್ಲ, ಬಿಲೀವ್ ನಾಟ್ ದೇವ್ ಗಾಡ್ ಅಂತಿರ್ತಾರೆ. ಅವ್ರು ಯಾಕಂತಾರೆ ಅಂದ್ರೆ, ಅವ್ರ ಪ್ಲಾನೆಟ್ ಅಷ್ಟು ಸಮಂಜಸವಾದ ಇದರಲ್ಲಿ ಕೂತಿರಲ್ಲ, ಬಟ್ ಅವ್ರು ನಂಬಿದ ಸಿದ್ಧಾಂತ ಪಾಸಿಟಿವ್ ಇರುತ್ತೆ. ಹೀಗಾಗಿ ಅವರು ಕಾಯಕವೇ ಕೈಲಾಸ ಬಸವಣ್ಣವರ ತತ್ವದಲ್ಲಿ ಇರೋದ್ರಿಂದ ಸೊ ಗುಡ್, 100% ಪ್ಯೂರ್. ನಿಮ್ಮ ಜಾತಕ ಪ್ರೆಡಿಕ್ಷನ್ ಏನು ದಿನಾಂಕ ಟೈಮ್ ಇಲ್ಲ ಅಂದ್ರೆ ಬೆಸ್ಟ್, ಕಾಯಕವೇ ಕೈಲಾಸ್. ಈ ತರ ಪಾಸಿಟಿವ್ ಆಗಿ ಹೋಗ್ಬಿಡಿ, ಯು ಆರ್ ಸಕ್ಸಸ್ಫುಲ್ ಥಿಂಗ್ಸ್. ಐ ನೀಡ್ಸ್ ಪೊಸಿಷನ್ನೇ ವಿನ್ ಆಗಿಬಿಡ್ತದೆ. ನಾನು ಬಹಳಷ್ಟು ಜಾತಕಗಳು ನೋಡಿದ್ದೀನಿ, ದಿನ 50-100 ಜಾತಕಗಳು ಬರ್ತವೆ ಆನ್ಲೈನಲ್ಲಿ, ನಾನು ಹೇಳ್ತಾ ಇದ್ದೀನಲ್ವಾ. ಸೊ ಅವರ ಪ್ರೆಡಿಕ್ಷನ್ 100% ಇದ್ದವ್ರಿಗೆಲ್ಲ ಪಕ್ಕ ಆಗಿದೆ. ಹೀಗಾಗಿ ಇದನ್ನ ಇದ್ದವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಆ ಮನೆಗಳ ಬಗ್ಗೆ ಏನೇನು ಅಂತ ಹೇಳ್ತಾ ಹೋಗ್ತೀನಿ. ಈ ದಿನದ ಲೆಸನ್ ಇಷ್ಟು ಸಾಕು. ನಾಳೆ ಮತ್ತೆ ಈ ಆಸ್ಟ್ರಾಲಜಿ ಸಂಬಂಧಿಸಿದ ಹಾಗೆ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ.